ನಮಸ್ಕಾರ. ತೆಂಗಿನ ಮರದಿಂದ ತೆಂಗಿನಕಾಯಿ ಅಥವಾ ತೆಂಗಿನ ಗರಿ ಮನುಷ್ಯನ ತಲೆ ಮೇಲೆ ಬಿದ್ದರೆ, ಮೈ ಮೇಲೆ ಬಿದ್ದರೆ, ಭುಜದ ಮೇಲೆ ಬಿದ್ದರೆ, ಬೆನ್ನಿನ ಮೇಲೆ ಬಿದ್ದರೆ, ಕಾಲಿನ ಮೇಲೆ ಬಿದ್ದರೆ, ತೊಡೆ ಮೇಲೆ ಬಿದ್ದರೆ, ದೇಹದ ಯಾವುದೇ ಭಾಗದಲ್ಲಿ ತೆಂಗಿನ ಮರದಿಂದ ತೆಂಗಿನಕಾಯಿ ಸಪೋಸ್ ಬಿದ್ದರೆ ಅಥವಾ ತೆಂಗಿನ ಗರಿಗಳು ಬಿದ್ದರೆ ಏನು ರಿಲೇಟೆಡ್ಸು ದೋಷಗಳು ಉಂಟಾಗುತ್ತೆ? ಮತ್ತು ತೆಂಗಿನ ಮರದಿಂದ ತೆಂಗಿನಕಾಯಿ ಅಥವಾ ತೆಂಗಿನ ಗರಿ ವಾಹನಗಳು ನಿಲ್ಲಿಸಿರ್ತೀವಿ ಮನೆ ಮುಂದೆ. ಟೂ ವೀಲರ್ ಸ್ಕೂಟ್ರುಗಳಾಗ್ಬೋದು, ಫೋರ್ ವೀಲರ್ ಕಾರುಗಳಾಗ್ಬೋದು, ಅಥವಾ ಆಟೋ ಆಗ್ಬೋದು, ಅಥವಾ ಟೆಂಪೋ ಆಗ್ಬೋದು. ಏನೋ ಮನೆ ಮುಂದೆ ಇಟ್ಕೊಂಡಿರ್ತೀವಿ. ವಾಹನಗಳ ಮೇಲೆ ತೆಂಗಿನ ಗರಿಗಳು ಬಿದ್ದುಬಿಟ್ರೆ ಖಂಡಿತವಾಗ್ಲೂ ಇದು ಅಶುಭದ ಸೂಚನೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹೇಗೆ ಅಂತ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಅದಕ್ಕೆ ಪರಿಹಾರನೂ ಕೊಡ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ. ಪಾಪ ನೀವೊಂದೇ ನೋಡ್ಬಿಟ್ಟು ಸುಮ್ಮನೆ ಆಗೋದಲ್ಲ. ಎಷ್ಟೋ ಜನಗಳು ತಲೆ ಮೇಲೆ ಎಸ್ಪೆಷಲಿ ಆಟ ಆಡ್ತಿರ್ತಾರೆ ಮಕ್ಕಳು. ಮನೆ ಹತ್ರ ತೆಂಗಿನ ಮರಗಳು ಇದ್ದೇ ಇರ್ತವೆ. ತಲೆ ಮೇಲೆ ತೆಂಗಿನಕಾಯಿಗಳು ಬಿದ್ದು ಪಾಪ ನಾವು ಟಿ ವಿಗಳಲ್ಲಿ ನೋಡಿರ್ತೀವಿ, ಕೇಳಿರ್ತೀವಿ ವಿಷಯ. ಪಾಪ ತೆಂಗಿನ ಮರದಿಂದ ತೆಂಗಿನಕಾಯಿ ಮಗುಗೆ ಮಕ್ಕಳ ಮೇಲೆ ತಲೆ ಮೇಲೆ ಬಿದ್ದು ಪ್ರಾಣ ಹೋಗ್ಬಿಡ್ತಂತೆ ಅಂತ. ಸೊ ಹಿಂಗಾಗಿ ಈ ವಿಷಯನ ತಿಳ್ಕೊಂಡಿರಬೇಕು. ಸಪೋಸ್ ತೆಂಗಿನ ಗರಿಗಳು ತಲೆ ಮೇಲೆ ಬೀಳೋದು, ಮೈ ಮೇಲೆ ಬೀಳೋದು, ದೇಹದ ಯಾವುದೇ ಭಾಗದ ಮೇಲೆ ಬೀಳೋದು, ಆ ವಾಹನಗಳ ಮೇಲೆ ಟೂ ವೀಲರು, ಫೋರ್ ವೀಲರ್, ಯಾವುದೇ ಕಾರು, ಆ ವಾಹನಗಳ ಮೇಲೆ ಆಟೋ ನಿಲ್ಲಿಸ್ಕೊಂಡಿರ್ತೀರ, ಬಿದ್ದುಬಿಟ್ಟಾಗ ಏನಾಗುತ್ತೆ? ನೆಗೆಟಿವ್ ಫಾರ್ಮೇಷನ್ ಅನ್ನೋದು ರಿಲೇಟೆಡ್ಸ್ ಉಂಟಾಗುತ್ತೆ ಖಂಡಿತವಾಗ್ಲೂ. ಇದು ಸುಮ್ಮನೆ ಬೀಳಲ್ಲ. ನೋಡಿದಿರ ನೀವು? ಯಾರ ತಲೆ ಮೇಲೂ ತೆಂಗಿನ ಮರದ ತೆಂಗಿನಕಾಯಿ ಎಸ್ಪೆಷಲಿ ತಲೆ ಮೇಲೆ ಬೀಳೋದಿಲ್ಲ, ಭಾಳ ಕಡಿಮೆ. ಎಲ್ಲೋ ಒಂದೊಂದು ಕೇಸು ಎಕ್ಸ್ಟ್ರೀಮ್ ಕೇಸುಗಳಿರುತ್ತೆ. ಪಾಪ ತಲೆ ಮೇಲೆ ತೆಂಗಿನಕಾಯಿ ಬಿದ್ದುಬಿಡ್ತಂತೆ, ಮೈ ಮೇಲೆ ತೆಂಗಿನ ಮರದಿಂದ ತೆಂಗಿನಕಾಯಿ ಬಿದ್ದುಬಿಡ್ತಂತೆ, ತೆಂಗಿನ ಗರಿ ತಲೆ ಮೇಲೆ ಬಿತ್ತಂತೆ, ತೆಂಗಿನ ಗರಿ ಮೈ ಮೇಲೆ ಬಿದ್ದುಬಿಡ್ತಂತೆ ಅಂತಂದ್ಬಿಟ್ಟು ಅಲ್ಲಿ ಇಲ್ಲಿ ಕೇಳಿರ್ತೀವಿ. ಈ ರೀತಿ ನಿಮಗೆ ಸಡನ್ನಾಗಿ ಈ ರೀತಿ ಏನಾದರೂ ಅನಾಹುತಗಳು ಉಂಟಾದಲ್ಲಿ ಇಮ್ಮಿಡಿಯೇಟಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಷಡಾಕ್ಷರಿ ಮಂತ್ರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಅಂತ ಈ ಮಂತ್ರನ ಅನ್ಲಿಮಿಟೆಡ್ಡು ಪಠಣೆ ಮಾಡಿ ಸಾಕು ಖಂಡಿತವಾಗ್ಲೂ. ಯಾಕೆಂದರೆ ತೆಂಗಿನ ಮರದಿಂದ ತೆಂಗಿನಕಾಯಿಗಳು, ತೆಂಗಿನ ಗರಿಗಳು ಮನುಷ್ಯನ ದೇಹದ ಯಾವುದೇ ಭಾಗಕ್ಕೆ ಬೀಳಬಾರದು. ತಲೆ ಮೇಲಾಗಲಿ ಎಲ್ಲಾದರೂ ಬೀಳಬಾರ್ದು. ತೆಂಗಿನ ಗರಿಗಳು ಅಷ್ಟೇ ಬಿದ್ದರೆ ಏನಾಗುತ್ತೆ? ಪೆಟ್ಟಾಗುತ್ತೆ, ನೋವಾಗುತ್ತೆ, ಗಾಯಗಳಾಗುತ್ತೆ. ಸೈಂಟಿಫಿಕಲಿ ಅದಕ್ಕೆ ಟ್ರೀಟ್ಮೆಂಟ್ ಆಸ್ಪತ್ರೆಗೆ ಹೋಗಿ ತಗೊಬೇಕು. ಎರಡನೇದು, ನಾವು ಜ್ಯೋತಿಷ್ಯ ಶಾಸ್ತ್ರದಿಂದ ಏನು ಹೇಳ್ತೀವಿ? ತೆಂಗಿನ ಮರಕ್ಕೆ ಗುರುಗೆ ಹೋಲಿಸ್ತೀವಿ, ಕಲ್ಪವೃಕ್ಷ ಅಂತ. ಬೀಳಲ್ಲ. ಬಿದ್ದಾಗ ಒಂದು ಅಶುಭ ಸೂಚನೆಗಳು ಖಂಡಿತವಾಗ್ಲೂ ಕೇಳ್ತೀರಾ, ಅಶುಭ ಸೂಚನೆಗಳು ಆಗ್ತಾ ಹೋಗುತ್ತೆ ಮನುಷ್ಯನಿಗೆ. ಇದಕ್ಕೆ ಅಲ್ಟಿಮೇಟು ಪವರ್ಫುಲ್ ಪರಿಹಾರ ಏನಪ್ಪ ಅಂತಂದರೆ, ಷಡಾಕ್ಷರಿ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಬೇಕು. ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಸಾಕು. ದೇವ್ರು ಇನ್ನೇನು ಕೇಳಲ್ಲ ನಮಗೆ. ಆಸ್ತಿ ಕೇಳಲ್ಲ, ಐಶ್ವರ್ಯ ಕೇಳಲ್ಲ, ಬಂಗಾರ ಕೇಳಲ್ಲ, ಒಡವೆ ಕೇಳಲ್ಲ, ಇನ್ನೊಂದು ಮತ್ತೊಂದು ನೈವೇದ್ಯ ಅದು ತಗೊಂಬ ಇದು ತಗೊಂಬ, ನೀನು ಹರಕೆ ಹೊತ್ಕೊಂತ ಏನೂ ಕೇಳಲ್ಲ ದೇವರು. ದೇವರು ಕೇಳೋದು ಮನುಷ್ಯನಿಂದ ಮಂತ್ರ ಮಾತ್ರ. ಮನಸ್ಪೂರ್ವಕವಾಗಿ ನನ್ನನ್ನು ಸ್ಮರಣೆ ಮಾಡು, ಮಂತ್ರದ ಮುಖಾಂತರ ನನ್ನನ್ನು ಪ್ರಾರ್ಥನೆ ಮಾಡು ಅಂತ ಕೇಳ್ತಾನೆ. ಅರ್ಥ ಮಾಡ್ಕೊಳ್ಳಿ. ಮಂತ್ರ ಹೇಳ್ಕೊಳ್ಳಿ, ದೋಷನ ನಿವಾರಣೆ ಮಾಡ್ಕೊಳ್ಳಿ.
ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ, ಫಾರ್ವರ್ಡ್ ಮಾಡಿರಿ. ನಮಸ್ಕಾರ.